ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ, ಹಂಗಾಗಿ ರೈತರ ದಿನಾಚರಣೆ ಮಾಡಿದ್ರಲ್ಲ, ಒಂದೆರಡು ಕ್ಲಿಪ್ಪಿಂಗ್ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಫೋಟೋ ಇತ್ತು ನನ್ನ ಹತ್ರ, ಹಂಗಾಗಿ ಶೇರ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಸ್ಕೂಲಲ್ಲಿ. ರೈತರು ಏನೇನು ಬೆಳೀತಾರೆ ಅಥವಾ ಏನೇನು ಹಿಡಿತಾರೆ ಗುಡಿಸ್ದು ಎಲ್ಲ ಎಷ್ಟು ನೀಟಾಗಿ ಕ್ಲಿಪ್ಪಿಂಗ್ ತಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವತ್ತು ಸಂಜೆ ನೈಟು ಬಂದಾದಮೇಲೆ ಕಡಲೆಕಾಯಿ ಹುರಿದಿದ್ವಿ, ಬಡವ್ರ ಬಾದಾಮಿ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋ ಒಂದು ಫೇವ್ರೇಟ್ ವಸ್ತು ಅಂತಲೇ ಹೇಳ್ಬೋದು. ಅದು ತುಂಬ ಚೆನ್ನಾಗಿ ತಿನ್ನೋದು, ಹಂಗಾಗಿ ಹುರಿದಿದ್ವಿ, ತಿಂತಾಯಿದ್ವಿ. ಮತ್ತು ಇದು ನೈಟ್ ಕ್ಲಿಪ್ಪಿಂಗು. ನನ್ನ ಮಕ್ಕಳು ನನ್ನ ಜೊತೆ ಅವರೆಕಾಯಿ ಸುಲಿತಾಯಿದ್ರು ನೋಡಿ. ಯಾವಾಗಲೂ ಅಷ್ಟೇ ಹಿಂಗೆ ಜಾಯಿನ್ ಆಗ್ತಾರೆ ನನ್ನ ಮಕ್ಕಳು ನನ್ನ ಜೊತೆ, ನನಗೆ ಸಪೋರ್ಟಿವ್. ಯಾವಾಗಲೂ ಅಷ್ಟೇ ನಮ್ಮ ಮನೆಯವರು ಅಷ್ಟೇ, ಯಾವಾಗಲೂ ಅಷ್ಟೇ ಅವ್ರ ತಾತನಿಂದ ಅವ್ರ ಅಪ್ಪಾಜಿಯಿಂದಲೇ ಈ ಗುಣಗಳೆಲ್ಲ ಬಂದುಬಿಟ್ಟಿವಿ ಅಂತಲೇ ಹೇಳ್ಬೋದು ನಮ್ಮ ಹುಡುಗರಿಗೆ. ಹಂಗಾಗಿ ಒಂದೊಂದು ಟೈಮು ಅವ್ರಿಗೆ ಆಟ ಆಡಬೇಕು ಅನ್ನಿಸ್ದಾಗ ಅಷ್ಟೇ ನನ್ನ ಜೊತೆ ಜಾಯ್ನ್ ಆಗೋಲ್ಲ. ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಬಂದು ಜಾಯ್ನ್ ಆಗ್ತಾರೆ, ಇಲ್ಲ ಮಮ್ಮಿ ಆಟ ಆಡ್ತೀವಿ ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ. ಯಾವಾಗಲೂ ಅಷ್ಟೇ ನಂಗೆ ಸ್ವಲ್ಪ ಆಗಲ್ಲ ಅಂತ ಹೇಳ್ಬಿಟ್ರೆ ಬಂದು ಎಲ್ಲನೂ ಸ್ವಲ್ಪ ಶೇರ್ ಮಾಡ್ಕೊಳ್ತಾರೆ ನನ್ನ ಜೊತೆ ಎಲ್ಲ ಕೆಲಸಗಳನ್ನು ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಮನೆಯವ್ರು ಸೊಪ್ಪು ತಗೊಂಡು ಬಂದಿದ್ರು, ಹಂಗಾಗಿ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆ ಸೊಪ್ಪು ಮಾಡಿಬಿಡೋಣ ಅಂತ ಹೇಳಿ. ಸೊಪ್ಪಂತೂ ತುಂಬಾ ಫ್ರೆಶ್ ಆಗಿತ್ತು, ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡೋಕ್ಕೆ ಇವೆಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಅಡುಗೆ ಮಾಡೋಕ್ಕಾಗಲ್ಲ. ರೆಡಿ ಮಾಡಿ ಇಟ್ಬಿಟ್ರೆ ಅಡುಗೆ ಮಾಡ್ಕೊಳ್ಬೋದು ಬೆಳಗ್ಗೆ ಬೇಗ ಅಂತ ಹೇಳಿ ಯಾವಾಗಲೂ ಮುಂಚೆನೇ ಪ್ರಿಪ್ರೇಷನ್ ನಡೆದಿರುತ್ತೆ ನಂದು ಆಲ್ಮೋಸ್ಟು. ಹಂಗಾಗಿ ಫ್ರಿಜ್ಜಲ್ಲಿ ಇಡೋಕ್ಕೂ ಕೂಡ ಹಂಗೆ ಇಟ್ಬಿಟ್ರೆ ಚೆನ್ನಾಗಿರಲ್ಲ, ಹೊರಗಡೆ ಇಟ್ಟರೆ ಬಾಡ್ಬಿಡುತ್ತೆ. ಮಣ್ಣೆ ಹಂಗೆ ಇರುತ್ತಲ್ವ, ಅದು ಇಡೋಕ್ಕೂ ಆಗೋಲ್ಲ. ಹಂಗಾಗಿ ಸೋಸ್ ನೀಟಾಗಿ ಇಟ್ಕೊಂಡ್ಬಿಟ್ರೆ ಇವಾಗಲೇ ಕ್ಲೀನಾಗಿ ಎತ್ತಿಟ್ಕೊಳ್ಬೋದು ಅಂತ ಹೇಳಿ ಎಲ್ಲ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಫ್ರೆಶ್ ತುಂಬಾ ಚೆನ್ನಾಗಿತ್ತು ಸೊಪ್ಪಂತೂ, ತುಂಬ ಫ್ರೆಶ್ ಆಗಿತ್ತು. ಮತ್ತು ಇದೇನು ಗೊತ್ತಾ, ನನ್ನ ತಂಗಿರು ಬಂದಿದ್ದು, ಅದು ವೀಡಿಯೋಸ್ ಏನೂ ಮಾಡಲಿಲ್ಲ, ನಾನು ಕ್ಲಿಪ್ಪಿಂಗ್ ಕೂಡ ತಗೊಳ್ಲಿಲ್ಲ. ನಾನು ಬಾಳೆಗೊನೆ ತಂದಿದ್ರು, ಇಷ್ಟು ದೊಡ್ಡ ಗೊನೆ ಅಂದರೆ ತುಂಬಾ ಚೆನ್ನಾಗಿತ್ತು ಬಾಳೆಗೊನೆ ಮಾತ್ರ. ಹಂಗಾಗಿ ಒಂದೆರಡು ಚಿಪ್ ತೆಗೆದ್ಬಿಟ್ಟು ಕಟ್ ಮಾಡಿ ಹಣ್ಣು ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಫುಲ್ ಔಷಧಿ ಎಲ್ಲ ಸ್ಪ್ರೇ ಮಾಡಿಬಿಟ್ರೆ ಫುಲ್ ಹಣ್ಣಾಗುತ್ತೆ. ಒಂದೇ ಟೈಮ್ ಅಟ್ ಎ ಟೈಮ್ ತಿನ್ನೋಕ್ಕಾಗಲ್ಲ ಅದನ್ನೆಲ್ಲ ಅಂತ ಹೇಳಿ 2 ಚಿಪ್ ಮಾತ್ರ ತಗೊಂಡು ಸ್ಪ್ರೇ ಮಾಡ್ಕೊತಿದ್ದೀವಿ. ಮತ್ತು ನಮ್ಮ ಮನೆಯವ್ರು ಕಾಯಿ ಸುಲ್ಕೊಡ್ತಾಯಿದ್ರು. ಈಗ ಒಂದು 5-6 ಕಾಯಿ ಹಿಂಗೆ ಸುಲಿಸಿ ಇಟ್ಕೊಂಡ್ಬಿಟ್ರೆ ಒಂದಿನ. ನಮ್ಮ ಮನೆಯವ್ರು ಇರೋಲ್ಲ, ಹಳ್ಳಿಗಳ್ಗೆ ಹೋಗ್ತಾರೆ, ಸುಲಿಯೋದು ತಪ್ಪುತ್ತೆ. ನನಗೆ ಎಮರ್ಜೆನ್ಸಿ ಕೂಡ ಇರುತ್ತೆ, ನನಗೆ ಹುಡುಗರಿಗೆ ತಿಂಡಿ ಮಾಡಬೇಕು, ಬೇರೆ ಕೆಲಸ ಹೋಮ್ವರ್ಕ್ಸ್ ಎಲ್ಲ ಇರುತ್ತೆ. ನೈಟ್ ಮಾಡಿರಲ್ಲ ಅಂದರೆ ಬ್ಯಾಲೆನ್ಸ್ ಇರೋದ್ರಿಂದ ಇವಾಗಲೇ ರೆಡಿ ಇಟ್ಕೊಂಡ್ಬಿಟ್ರೆ ನಂಗೆ ಯಾವಾಗ ಬೇಕೋ ಅವಾಗ ಕಾಯಿನ ಹೊಡ್ಕೊಂಡು ನಾನೇ ಮಾಡ್ಕೊಳ್ಬೋದು ಅಂತ ಹೇಳಿ. ಮತ್ತು ಮಸೊಪ್ಪು ಕೂಡ ರೆಡಿ ಮಾಡಿದೆ. ಬೇಳೆ ಬೆಂದಿತ್ತು, ಬೆಂದಾದಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬೇಳೆ ಬೇಯಬೇಕು. ಬೆಂದಾದಮೇಲೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಶಕಂತ್ಲ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದರೊಳಗಡೆ ಹಾಕ್ಬಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಟೊಮೊಟೊ, ಜೀರಿಗೆ, ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ. ನೋಡಿ ಮಿಕ್ಸ್ ಮಾಡ್ಕೊಂಡು ಹಸಿರುಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಧನಿಯಾ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟ ಆಗೋರಾದರೆ ಸೇರಿಸ್ಬೋದು, ಇಲ್ಲಾಂದ್ರೆ ಹಂಗೆ ಮಾಡಿದರೂ ಚೆನ್ನಾಗಿರುತ್ತೆ. ನಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಧನಿಯಾ ಪುಡಿ ಕೂಡ ಆ್ಯಡ್ ಮಾಡಬೇಕು. ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕಿ ಅರಿಶಿನ ಹಾಕಿ ನೀರು ಕೂಡ ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡ್ಬೋದು. ಇಲ್ಲ ಸಪ್ಪೆ ಅದ್ರೊಳಗಡೆ ಬೇಳೆದಿದ್ದರೆ ಅದನ್ನೇ ನೀಟಾಗಿ ತಿರುಗಿಸ್ಕೊಂಬಿಟ್ಟು ಒಂದು ಸರಿ ನೀಟಾಗಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿದಾದ್ಮೇಲೆ ಒಂದೆರಡು ವಿಷಲ್ ಬರೆಸ್ಕೊಬೇಕು. ಬರೆಸಿದಾದ್ಮೇಲೆ ನೋಡಿ ಅದಕ್ಕೆ ಬೆಂದಿದೆ. ಅದಕ್ಕೆ ಬೆಂದಾದ್ಮೇಲೆ ಮಸ್ಕೊಳ್ತಾ ಇದ್ದೀನಿ ಸಾರನ್ನ. ನೋಡಿ ಮಿಕ್ಸಿಗೆ ಕೂಡ ರುಬ್ಕೊಬೋದು, ಮಿಕ್ಸಿಲ್ಗೆ ಹಾಕಿದ್ರೆ ಫುಲ್ ನುಣ್ಣಗಾಗುತ್ತೆ ಅಂತ ಹೇಳಿ ನಾನು ಹಿಂಗೆ ಮುಟ್ಟಿಲೆ ಮಸಿತಾ ಇದ್ದೀನಿ. ಮತ್ತು ಒಗ್ಗರಣೆ ಕೂಡ ಕೊಡ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಮುಂಚೆನೇ ಮಸ್ಕೊಂಡಿರ್ತೀನಲ್ಲ ಸಾಂಬಾರು, ಸಾಂಬಾರನ್ನ ಹಾಕ್ತಾಯಿದ್ದೀನಿ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಸೇರಿಸ್ಬೋದು, ಇಲ್ಲಾಂದರೆ ಇಲ್ಲ ಕೊತ್ತಂಬರಿನ. ಬಟ್ ನಂಗೆ ಸೇರಿಸಿದ್ರೆ ತುಂಬಾ ಇಷ್ಟ, ಲಾಸ್ಟಲ್ಲಿ ಸೇರಿಸಿದ್ರೆ ನಂಗೆ ತುಂಬ ಇಷ್ಟ. ಹಂಗಾಗಿ ನೋಡಿ ಈ ಥರ ನಿಮಗೆ ತಿಕ್ನೆಸ್ ಬೇಕಂದರೆ ತಿಕ್ನೆಸ್ ಆಗಿ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ಜಾಸ್ತಿ ಇಟ್ಟರೆ ನೀರನ್ನ ಬೇಳೆ ಬೇಯುವಾಗಲೇ ಸ್ವಲ್ಪ ತೆಳ್ಳಗೆ ಬರುತ್ತೆ.
ನಮ್ಗೆ ಈ ಥರ ಇದ್ದರೆ ಇಷ್ಟ. ಮತ್ತು ನೆನ್ನೆ ನೈಟ್ ಕ್ಲಿಪ್ಪಿಂಗ್ ಇದು ನೋಡಿ. ಅವರೆಕಾಯಿ ತೊಗೊಂಬಂದಿದ್ರಲ್ಲ, ಕಾಯಿ ಸುಲಿದಿದ್ವಲ್ಲ, ಹಂಗಾಗಿ ಅದನ್ನು ಬಿಡಿಸ್ಕೊತಾ ಇದ್ದೀವಿ ಸಿಪ್ಪೆ ಎಲ್ಲ. ಏಕೆಂದರೆ ಇಸ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಕಾಳನ್ನು ಇಸ್ಕಿಡೋಣ ಅಂತ ಹೇಳಿ ನನ್ನ ಮಗ ಕೂಡ ಕಾಳನ್ನೆಲ್ಲ ಇಸುಕ್ತಾ ಇದ್ದ. ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಅಂದಾಗ ಹೋಗ್ಬಿಟ್ಟು ಯಾಕೋ ಇವತ್ತು ಮೂಡಿಲ್ಲ ಬರೋಕ್ಕೆ ವೀಡಿಯೋ ಮುಂದೆ, ಹಂಗೆ ಮಲಿಕೊಂಡಿದ್ದ. ಹಂಗಾಗಿ ನಾವು ಸ್ವಲ್ಪ ಮಾತಾಡ್ತಾ ಹಂಗೆ ಸ್ವಲ್ಪ ಮನೆ ವಿಷಯ ಮಾತಾಡ್ತಾ ನಮ್ಮ ಮನೆಯವ್ರು ಕೂಡ ಕೊಟ್ಟರು. ಇದರಲ್ಲಿ ನಮ್ಮ ಮನೆಯವರು ಜಾಯಿನ್ ಆಗ್ತಾರೆ ಯಾವಾಗಲೂ ಅಂತಲೇ ಹೇಳ್ಬೋದು. ನನ್ನ ಮಗ ಚಿಕ್ಕ ಮಗ ಆಲ್ರೆಡಿ ಮಲಗಿದ್ದಾದಮೇಲೆ ಸ್ವಲ್ಪ ಊಟ ನಮ್ಮ ಮನೆಯವ್ರು ಬರೋದು ಲೇಟ್ ಆಯಿತು, ಊಟ ಮಾಡಬೇಕಿತ್ತಲ್ವ, ಹಂಗಾಗಿ ಊಟ ಮಾಡಿ ನಾನು ಸ್ವಲ್ಪ ಇವಾಗಲೇ ಕಾಳನ್ನೆಲ್ಲ ಇಸ್ಕಿಟ್ಬಿಟ್ರೆ ಬೆಳಗ್ಗೆನೇ ತಪ್ಪುತ್ತೆ ಅಂತ ಹೇಳಿ ಎಲ್ಲ ಇಸ್ಕ್ತಾ ಇದ್ದೀವಿ. ಏಕೆಂದರೆ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಮಾಡಲಿಕ್ಕಾಗಲ್ಲ. ಹಂಗಾಗಿ ಮಕ್ಕಳು ಸ್ಕೂಲ್ಗೆ ಹೋಗೋದಿರುತ್ತಲ್ವ, ಸ್ವಲ್ಪ ಬೇಗನೆ ಮಾಡಬೇಕು. ದೋಸೆ ಬೇರೆ ಮಾಡಬೇಕಿತ್ತು, ಹಂಗಾಗಿ ಇಸ್ಕಿಕ್ಬಿಟ್ರೆ ಇವಾಗಲೇ ಬೇಗ ರೆಡಿಯಾಗುತ್ತೆ ಅಂತ ಹೇಳಿ ಬೆಳಿಗ್ಗೆ ನಾನು ಬಿಟ್ಟರೆ ಮಕ್ಕಳು ಸ್ವಲ್ಪ ಲೇಟಾಗಿ ಎದ್ದರೂ ನಡೆಯುತ್ತೆ. ಹಂಗಾಗಿ ಅವರು ಹೋಮ್ವರ್ಕ್ ಇರುತ್ತೆ, ಬ್ಯಾಲೆನ್ಸ್ ಇರುತ್ತಲ್ವ, ಹಂಗಾಗಿ ಕರೆಯೋಕ್ಕೂ ಆಗೋಲ್ಲ ಅವ್ರನ್ನ. ನಮ್ಮ ಮನೆಯವ್ರು ಕೂಡ ಇರೋಲ್ಲ, ನಾನು ಒಬ್ಬಳೇ ಕೆಲಸನೂ ಮಾಡೋಕ್ಕಾಗಲ್ಲ ಅಷ್ಟು ಅಂತ ಹೇಳಿ ಇವಾಗಲೇ ಕಾಳು ಇಸ್ಕಿಕ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನೈಟೇ ಮಾಡಿ ಇಟ್ಬಿಡ್ತೀನಿ. ಹಂಗಾಗಿ ನನ್ನ ಮನೆಯವರು ನಮ್ಮ ಜೊತೆ, ನಮ್ಮ ಮಕ್ಕಳ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಸ್ವಲ್ಪ ಹೊತ್ತು. ಮತ್ತು ಕೆಲಸ ಕೂಡ ಆಗುತ್ತೆ, ಕೆಲವು ವಿಚಾರಗಳಿರ್ತಾವಲ್ಲ ಮಾತಾಡೋ ಅಂಥವು, ಅವಾಗ ನಮಗೂ ಕೂಡ ಮಾತಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಕಾಳನ್ನೆಲ್ಲ ಇಸ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.